ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಗಳನ್ನ ಹೇಳ್ತಾ ಇದ್ದೇನೆ, ಸರಿನಾ? ಸೊ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದ್ರೆ, ನಾನು ಮೊದಲೇ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಈ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ನಾನು ವಿಸಿಟ್ ಮಾಡಿದ್ದೇನೆ. ಅಂಡ್ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ನನ್ನ ಸ್ಟೂಡೆಂಟ್ಸ್ ಗಳಿದ್ದಾರೆ. ಸೊ ನನಗೆ ಸಿಕ್ಕಿರೋ ಫೀಡ್ಬ್ಯಾಕ್, ನಾನು ಕಾಲೇಜಸ್ಸಿಗೆ ಆನ್ ಕ್ಯಾಂಪಸ್ ಹೋದಾಗ ನನಗೆ ಸಿಕ್ಕಿರೋ ಫೀಡ್ಬ್ಯಾಕ್ ಮತ್ತೆ ನನ್ನ ಸ್ಟೂಡೆಂಟ್ಸ್ ಗಳಿಂದ ತಗೊಂಡಂತ ಫೀಡ್ಬ್ಯಾಕ್, ಇದೆಲ್ಲದನ್ನು ತಗೊಂಡು ನಾನು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಲಿಸ್ಟ್ ಮಾಡ್ತಾ ಇದ್ದೇನೆ, ಸರಿನಾ? ಸೊ ಇದು ಪರ್ಸನ್ ಟು ಪರ್ಸನ್ ವೇರಿ ಆಗ್ಬಹುದು. ಸೊ ನಾನು ಬೇಸ್ಡ್ ಆನ್ ದ ಪ್ಲೇಸ್ಮೆಂಟ್, ಒಂದು ಬೇಸ್ಡ್ ಆನ್ ಪ್ಲೇಸ್ಮೆಂಟ್, ಮತ್ತೆ ಅಕಾಡೆಮಿಕಲಿ ಹೇಗೆ ಇದು ಮಾಡ್ತಾರೆ, ಟೆಕ್ನಿಕಲಿ ಎಷ್ಟು ಸ್ಕಿಲ್ಸ್ ನ ಡೆವಲಪ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಸ್ಟೂಡೆಂಟ್ಸ್ ಗಳಿಗೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಎಷ್ಟು ಟ್ರೈ ಮಾಡ್ತಾರೆ, ಅದೆಲ್ಲದನ್ನು ನೋಡಿಕೊಂಡು ನಾನು ಏನು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ಹೇಳ್ತಾ ಇದ್ದೇನೆ. ಇಟ್ ಮೈಟ್ ವೇರಿ ವಿತ್ ಪರ್ಸನ್ ಟು ಪರ್ಸನ್. ಓಕೆ, ಸೊ ಮತ್ತೆ ನಾನು ಕೂಡ ಒಬ್ಬ ಟೆಕ್ನಿಕಲ್ ಗೈ ಆಗಿರ್ಲಿಕ್ಕೆ ಹೋಗಿ, ನಾನು ಇಂಜಿನಿಯರಿಂಗ್ ಮಾಡಿ ನಾನು ಇವಾಗ IT ವರ್ಕ್ ಮಾಡ್ತಾ ಇರ್ಲಿಕ್ಕೆ ಹೋಗಿ, ನನಗೆ ಯಾವ್ದನ್ನ ನೋಡಬೇಕು ಅನ್ನೋದನ್ನ, ಅಂದ್ರೆ ಯಾವ ಯಾವ ಆಸ್ಪೆಕ್ಟ್ ಅನ್ನು ನೋಡ್ಕೊಂಡು ನಾನು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಿನ ಕೊಡಬಹುದು ಅಂತ ಹೇಳಿ ನಾನು ಒಂದಿಷ್ಟು ಕಾಲೇಜಿನ ಲಿಸ್ಟ್ ಮಾಡಿದ್ದೇನೆ, ಸರಿನಾ? ಸೊ ನಿಮ್ಮ ಅಕಾರ್ಡಿಂಗ್ ಟು ಯು ಇಟ್ ಮೈಟ್ ಚೇಂಜ್ ಸ್ಟೂಡೆಂಟ್ಸ್, ಸರಿನಾ? ಲೆಟ್ಸ್ ಬಿಗಿನ್. ಓಕೆ, ಸೊ ನೀವು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕ ಅಂತ ಹೇಳಿದಾಗ ಒಂದಿಷ್ಟು ಕಾಲೇಜ್ಗಳು ಬರುತ್ತೆ. ಸೊ ಈ ಕಾಲೇಜ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಮುಂಚೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ಈ ಚಾನಲ್ ಅಲ್ಲಿ KCT ಕ್ರಾಶ್ ಕೋರ್ಸ್ ಅನ್ನು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಎಲ್ಲದು ಶಾರ್ಟ್ ಕಟ್ ಟ್ರಿಕ್ಸ್ ಇರುತ್ತೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸೊಲ್ಯೂಷನ್ಸ್ ಇರುತ್ತೆ. ಸೊ ಇದೆಲ್ಲದೂ ಕೂಡ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಿಮ್ಗೆಲ್ಲದೂ ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ. ಓಕೆ ಓಕೆ ಈಗ ನಾನು ಇದರಲ್ಲಿ ಸರ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಹೇಳ್ತೀರಾ, ಇಲ್ಲಿ 12 ಕಾಲೇಜಸ್ ಅಂತ ಬರ್ತಿದೆಯಲ್ಲ ಸರ್. ಇಲ್ಲಿ ನಾನು 12 ಕಾಲೇಜಸ್ ಅಂತ ಹೇಳಿದ್ರೆ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಸೊ ಮೊದಲೇ ಹೇಳಿದ್ದೆ ನಾನು ನಿಮ್ಗೆ. ಸೊ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬೋದು. ನಾನು ಟೋಟಲ್ 12 ಕಾಲೇಜಸ್ ಟಾಪ್ 10 ಅಲ್ಲಿ ಇಡ್ತೇನೆ, ಸರಿನಾ? ಇದರಲ್ಲಿ ಮೇಜರ್ಲಿ ಯಾವ್ದೆಲ್ಲ ಇದೆ ಅಂತ ಕೇಳಿದ್ರೆ, ಬೆಂಗಳೂರು ಇದಿದೆ, ಮೈಸೂರು ಇದಿದೆ, ತುಮಕೂರು ಇದಿದೆ, ಮತ್ತು ಹುಬ್ಬಳ್ಳಿ ಇದಿದೆ. 4 ಮೇಜರ್ ಸಿಟಿಗಳಿಂದ ಸಿಕ್ಕಿದೆ. ಅದರಲ್ಲಿ ಮೋಸ್ಟ್ ಆಫ್ ದ ಕಾಲೇಜಸ್ ಆರ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ. ಓಕೆ, ಸೊ ನೀವು ಸಿಟಿ ಪ್ರಿಫರೆನ್ಸ್ ಮಾಡಿದ್ರೆ, ಬ್ಯಾಂಗ್ಳೂರ್ನೇ ಪ್ರಿಫರ್ ಮಾಡಿದ್ರೆ ಈ ಕಾಲೇಜಿನ ಹಾಕಬಹುದು. ಓಕೆ, ಆ ತರ ಇದು. ಇವಾಗ ನಾನು 12 ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕೊಡ್ತಾ ಇದ್ದೇನೆ. ಇಟ್ ಈಸ್ ಟಾಪ್ 10. ಓಕೆ ಓಕೆ ಈಗ ನಾನು ಸ್ಟಾರ್ಟ್ ಮಾಡಿದ್ರೆ, ಫಸ್ಟಿಗೆ ಆಸ್ ಯು ನೋ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಾವತ್ತು ಟಾಪ್ 1 ನಲ್ಲಿ ಬರುತ್ತೆ. ಮೈಸೂರು ರೋಡ್ ಅಲ್ಲಿ ಇದೆ, ಬ್ಯಾಂಗ್ಳೂರ್ನ ಮೈಸೂರು ರೋಡ್ ಅಲ್ಲಿ ಇರುವಂತಹ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಯಾಕೆ ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 1 ಗೆ ಇಡ್ತಾ ಇದ್ದೇನೆ ಕೇಳಿದ್ರೆ, ಬಿಕಾಸ್ ಆಫ್ ಪ್ಲೇಸ್ಮೆಂಟ್. ಮೇಜರ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬರೋದು ಪ್ಲೇಸ್ಮೆಂಟ್, ಸರಿನಾ? ಸೊ ರೆಪ್ಯೂಟೆಡ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಇಯರ್ ಬೈ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಪ್ಲೇಸ್ಮೆಂಟ್. ಅಲೂಮ್ನೈ ಕನೆಕ್ಷನ್ ಒಳ್ಳೆ ಇದೆ. ನಾನು ಕೂಡ RVC ಯಲ್ಲೇ ಓದಿದ್ದು. ಸೊ ನನಗೆ ಗೊತ್ತಿದೆ ಪ್ಲೇಸ್ಮೆಂಟ್ ಗೆ ಇಲ್ಲಿ ದೇರ್ ಇಸ್ ನೋ, ಏನ್ ಹೇಳ್ತಾರೆ, ಇಲ್ಲಿ ಎರಡು ಮಾತೇ ಇಲ್ಲ. ಓಕೆ, 100% ಒಳ್ಳೆ ಪ್ಲೇಸ್ಮೆಂಟ್ ಇದೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಂಡ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಎಲ್ಲ ಬ್ರಾಂಚಸ್ಗೂ ಇದೆ. ಓಕೆ, ಮೆಕ್ಯಾನಿಕಲ್ಗೂ ಇದೆ, ಇಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೆಸ್. ಸಿವಿಲ್ಗೆ ಸ್ವಲ್ಪ ಲೆಸ್ ಇದೆ. ಅದರ್ ದನ್ ದಟ್ ಆಲ್ ಅದರ್ ಬ್ರಾಂಚಸ್ ಹ್ಯಾವ್ ವೆರಿ ಗುಡ್ ಪ್ಲೇಸ್ಮೆಂಟ್ಸ್. ಓಕೆ, ನಿಮಗೆ ಸ್ಕಿಲ್ಸ್ ಇದ್ರೆ 100% ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋದ್ರೆ, ನೀವು 8+ CGPA ಮೇಂಟೈನ್ ಮಾಡ್ಕೊಂಡು ಹೋಗಿ ಒಂದೊಳ್ಳೆ ಸ್ಕಿಲ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಹೋದ್ರೆ, ಮಿನಿಮಮ್ ನೀವು ಒಂದು 12 to 15 lakhs ಆರಾಮ್ಸೆ ಆಗ್ತೀರಾ, ಗ್ಯಾರಂಟಿ ಆಗ್ತೀರಾ. RVC ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಓನ್ಲಿ ಫಾರ್ ಪ್ಲೇಸ್ಮೆಂಟ್ಸ್. ಓಕೆ, ಸೊ ನಾನು ಫ್ಯಾಕಲ್ಟಿ ಬಗ್ಗೆ ಏನು ಮಾತಾಡೋದಿಲ್ಲ. ಫ್ಯಾಕಲ್ಟೀಸ್ ಆರ್ ಓಕೆ, ಫ್ಯೂ ಫ್ಯಾಕಲ್ಟೀಸ್ ಆರ್ ಓಕೆ, ಫ್ಯೂ ಫ್ಯಾಕಲ್ಟೀಸ್ ಆರ್ ನಾಟ್ ಸೋ ಓಕೆ. ಓಕೆ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅಂಡ್ ಇಲ್ಲಿ ಫೆಸ್ಟ್ಗಳು ಒಳ್ಳೇದು ನಡೀತದೆ, ಟೆಕ್ನಿಕಲ್ ಫೆಸ್ಟ್ಗಳು ಒಳ್ಳೇದು ನಡೀತದೆ, ಕಲ್ಚರಲ್ ಫೆಸ್ಟ್ಗಳು ಒಳ್ಳೇದು ನಡೀತದೆ, ಕನ್ನಡ ಹಬ್ಬ ಅಂತ ನಡೀತದೆ. ಸೊ ಓವರ್ ಆಲ್ ಆಗಿ ನಾನು ಇದನ್ನ ಕನ್ಸಿಡರ್ ಮಾಡಿದ್ರೆ RVC ಇಸ್ ಅ ಬೆಸ್ಟ್ ಕಾಲೇಜ್. ಓಕೆ, ಸೊ ಬಟ್ ದಿ ಬೆಸ್ಟ್ ಅಲ್ಲ, ಇದಕ್ಕಿಂತ ಇದು ಇದೆ. ಬಟ್ ಪ್ಲೇಸ್ಮೆಂಟ್ ಇದರಲ್ಲಿ RVC ಇಸ್ ದ ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ. ಸೆಕೆಂಡ್, ನನಗೆ ಸೆಕೆಂಡ್ ಹೋದ್ರೆ, ಸೆಕೆಂಡ್ ಕಾಲೇಜ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಅಂಡ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ನಾನು ತುಂಬಾ ಇಷ್ಟಪಡೋದು ಏನಂತ ಕೇಳಿದ್ರೆ, ಒಂದು ಅವ್ರದ್ದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅಂತ ಕೇಳಿದ್ರೆ, ನೀವು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೋ ನೋಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೈಕ್ 8+ CGPA ಇದ್ದವರು ಆಲ್ಮೋಸ್ಟ್ ಹೆಚ್ಚಿನವರು ಇಲ್ಲಿ ನಿಮ್ಗೆ ಈಗ ಮೀಡಿಯನ್ ಅವರು Tier 1, Tier 2, Tier 3 ಅಂತ ಡಿವೈಡ್ ಮಾಡ್ತಾರೆ. ಸೊ ಹೆಚ್ಚಿನ Tier 1 ನಲ್ಲಿ ಪ್ಲೇಸ್ ಆಗಿರುವಂತ ಎಲ್ಲಾ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ 15 lakhs ಅಬೋನ್ ಆಗಿದ್ದಾರೆ. ಅಟ್ಲೀಸ್ಟ್ 12 lakhs ಅಬೋವ್ ಆಗಿದ್ದಾರೆ. ಓಕೆ, ಓವರ್ ಆಲ್ ಆಗಿ ಇವ್ರದ್ದು ಮೀಡಿಯನ್ ಪ್ಯಾಕೇಜ್ ಕೂಡ ಒಳ್ಳೇದಿದೆ. ನಾನು ಆವರೇಜ್ ಪ್ಯಾಕೇಜ್ ಬಗ್ಗೆ ಮಾತಾಡೋದಿಲ್ಲ, ಮೀಡಿಯನ್ ಪ್ಯಾಕೇಜ್. ಒಂದು ಕಾಲೇಜಲ್ಲಿ ಏನು ಪ್ಲೇಸ್ಮೆಂಟ್ ಒಳ್ಳೇದಿದೆ ಅಂತ ಡಿಸೈಡ್ ಮಾಡೋದು ನಾಟ್ ಆನ್ ಆವರೇಜ್ ಪ್ಯಾಕೇಜ್. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಆನ್ ಬೇಸ್ಡ್ ಆನ್ ಮೀಡಿಯನ್ ಪ್ಯಾಕೇಜ್. ಆವರೇಜ್ ಪ್ಯಾಕೇಜ್ ನೀವು ಕನ್ಸಿಡರ್ ಮಾಡ್ಕೊಂಡು ನೀವು ಟಾಪ್ ಕಾಲೇಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡಿದ್ರೆ, RV ಕಾಲೇಜಲ್ಲಿ ಪ್ರೀವಿಯಸ್ ಇಯರ್ 92 lakhs ಆಯ್ತು. ನಾವು ಆವರೇಜ್ ಪ್ಯಾಕೇಜ್ ಅನ್ನು ತೆಗೆಯುವಾಗ ಏನ್ ಮಾಡ್ತೇವೆ ಹೇಳಿ, ಎಲ್ಲ ಸ್ಟೂಡೆಂಟ್ಸ್ಗಳದ್ದು ಪ್ಯಾಕೇಜ್ ಅನ್ನ ಒಟ್ಟು ಸೇರಿಸಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಮಾಡ್ತೇವೆ. ಅವಾಗ ಅದು ಆವರೇಜ್ ಪ್ಯಾಕೇಜ್ ಆಗುತ್ತೆ. ಅವಾಗ 92 lakhs ಅನ್ನೋದು ಬಂದಿದ್ದು ಯಾರು, ಯಾರೋ ಒಬ್ಬ ಸ್ಟೂಡೆಂಟಿಗೆ.
ಸೊ ಅದನ್ನು ನಾನು ಎಲ್ಲದನ್ನು ಆ್ಯಡ್ ಮಾಡಿದಾಗ ಒಬ್ವಿಯಸ್ಲಿ ಹೈ ಆಗುತ್ತೆ, ಆವ್ರೇಜ್ ಪ್ಯಾಕೇಜ್ ಜಾಸ್ತಿ ಆಗೇ ಆಗುತ್ತೆ. ಬಟ್ ವೆನ್ ವಿ ಕನ್ಸಿಡರ್ ಮೀಡಿಯನ್ ಪ್ಯಾಕೇಜ್ ಅಂದ್ರೆ ಏನು ಹೇಳಿ, ಹೆಚ್ಚು ಸ್ಟೂಡೆಂಟ್ಸ್ಗಳಿಗೆ ಯಾವ ರೇಂಜಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಒಂದು 500 ಸ್ಟೂಡೆಂಟ್ಸ್ ಅಲ್ಲಿ ಒಂದು 200 ಸ್ಟೂಡೆಂಟ್ಸ್ಗಳು 10 to 12 lakhs ಆದ್ರೆ ಮೀಡಿಯನ್ ಪ್ಯಾಕೇಜ್ ಅನ್ನು ಅವರು 12 lakhs ಅಂತ ಕೊಡ್ತಾರೆ. ದಟ್ ಈಸ್ ದ ಮೇಜರ್. ನಾವು ಪ್ಲೇಸ್ಮೆಂಟ್ ನ ಮೀಡಿಯನ್ ಪ್ಯಾಕೇಜ್ ನೋಡಬೇಕು ಬಿಟ್ರೆ ಆವ್ರೇಜ್ ಪ್ಯಾಕೇಜ್ ಅನ್ನು ನೋಡಬಾರ್ದು. ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ಪಿ ಎಸ್ ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅನ್ನ ನಾನು ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾಕೆ ಇಡ್ತಾ ಇದ್ದೇನೆ ಕೇಳಿದ್ರೆ, ಪ್ಲೇಸ್ಮೆಂಟ್ ವೆರಿ ಗುಡ್ ಪ್ಲೇಸ್ಮೆಂಟ್. ಅಂಡ್ ಇವ್ರು ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಇವರದ್ದು ಏನ್ ಹೇಳ್ತಾರೆ, ಸಿಲೆಬಸ್ ಇಸ್ ವೆರಿ ಗುಡ್ ಅಕಾರ್ಡಿಂಗ್ ಟು ಏನ್ ಹೇಳ್ತಾರೆ, ಕಂಪನಿಗೆ ಸರಿಯಾಗಿ ಸಿಲೆಬಸ್ ಅನ್ನ ಡಿಸೈನ್ ಮಾಡ್ತಾರೆ. ಸ್ವಲ್ಪ ಹೆಕ್ಟಿಕ್ ಅಂತ ಅನ್ಸುತ್ತೆ, ನಾನು ಇದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಟಾರ್ಟಿಂಗ್ ನಿಮಗೆ ತುಂಬಾ ಹೆಕ್ಟಿಕ್ ಅಂತ ಅನ್ಸ್ಬೋದು. PUC ಇಂದ ಸಡನ್ ಆಗಿ ಇಂಜಿನಿಯರಿಂಗ್ ಹೋಗಿದ ತಕ್ಷಣ ಫಸ್ಟ್ ಸೆಮ್ ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಳ್ಬಹುದು, ಸ್ವಲ್ಪ ಹೆಕ್ಟಿಕ್ ಅನ್ಸ್ಬೋದು. ಬಟ್ ಲೇಟರ್ ಆನ್ ಬರ್ತಾ 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 ನೀವು ಅದಕ್ಕೆ ಸೆಟ್ ಆದ್ರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಸೊ ನಿಮ್ಗೆ ಸ್ಕಿಲ್ಸ್ ಇರ್ಬೋದು, ಸ್ಕಿಲ್ಸಿಗೆ ನೀವೇನು ಔಟ್ಸೈಡ್ ಮಾಡ್ಬೇಕಂತಿಲ್ಲ. ಕಾಲೇಜ್ ಅವರು ಎಲ್ಲದನ್ನು ಹೇಳಿಕೊಡೋ ಪ್ರಯತ್ನ ಮಾಡ್ತಾರೆ. ಅಂಡ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಸ್ಕಿಲ್ಸ್ ಅನ್ನು ಹೇಳಿಕೊಡೋ ಪ್ರಯತ್ನ ಮಾಡ್ತಾರೆ. ವೆರಿ ಗುಡ್ ಕಾಲೇಜು ಅಂಡ್ ಪ್ರೈಮ್ ಪ್ಲೇಸ್ ಅಲ್ಲಿ ಇದೆ. ಬೆಸ್ಟ್ ಕಾಲೇಜ್. ಈವನ್ ಫೆಸ್ಟ್ ಕೂಡ ಒಳ್ಳೇದು ನಡೀತದೆ, ನಿಮಗೆ ಕಾಲೇಜ್ ಲೈಫ್ ಒಳ್ಳೇದಿದೆ. ಬಟ್ ಸ್ಟ್ರಿಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರ್ಲಿಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಅನ್ಸುತ್ತೆ. ಪ್ಲೇಸ್ಮೆಂಟ್ ಈಸ್ ವೆರಿ ಗುಡ್. ಓಕೆ, ಸೊ ಸೆಕೆಂಡ್ ಒನ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಓಕೆ, ಥರ್ಡ್ ಒನ್, ನಾನು ಥರ್ಡ್ ಪ್ಲೇಸ್ ಅಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೂ ಇಡಬಹುದು ನೀವು, ಅಥವಾ BMSc ಇಡಬಹುದು. ಇಟ್ಸ್ ಲೆಫ್ಟ್ ಟು ಯು ಗೈಸ್. ನಾನು ಎರಡನ್ನೂ ಕೂಡ ಇಡ್ತಾ ಇದ್ದೇನೆ. MS ರಾಮಯ್ಯನು ಇಡಬಹುದು, ನೀವು ಸ್ವಾಪ್ ಮಾಡಬಹುದು. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಮತ್ತಿಕೆರೆಯಲ್ಲಿದೆ, ಸೊ ಇದನ್ನು ಇಡಬಹುದು. ಅಥವಾ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬುಲ್ ರೋಡ್, ಅಂದ್ರೆ ಇದು ಬಸವನಗುಡಿಯಲ್ಲಿದೆ. ಬುಲ್ ಟೆಂಪಲ್ ರೋಡ್ ಬಸವನಗುಡಿಯಲ್ಲಿದೆ. ಓಕೆ, ಸೊ ಬಸವನಗುಡಿ ಅದೇ ಹೆಸರಲ್ಲ ಇದೆ ನೋಡಿ. ಸೊ ಅಲ್ಲಿದೆ, ಬಸವನಗುಡಿಯಲ್ಲಿದೆ. ನೀವು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೂ ಕನ್ಸಿಡರ್ ಮಾಡಬಹುದು, ಅಥವಾ BMSc ಸ್ವಾಪ್ ಮಾಡಬಹುದು. ಎರಡನ್ನೂ ಕೂಡ ಸ್ವಾಪ್ ಮಾಡಿದ್ರು ನೋ ಪ್ರಾಬ್ಲಮ್. ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ಈವನ್ ಪ್ಲೇಸ್ಮೆಂಟ್ ಕೂಡ ಒಳ್ಳೇದಿದೆ, ಒಳ್ಳೆ ಪ್ಲೇಸ್ಮೆಂಟ್ ನಡೀತಾ ಇದೆ. ಅಂಡ್ BMSc ಅಲ್ಲಿ ಏನ್ ಗೊತ್ತುಂಟಾ, ಸ್ವಲ್ಪ ನಿಮ್ಗೆ ಚಿಲ್ ಇದ್ದಾರೆ. ಚಿಲ್ ಇನ್ ದ ಸೆನ್ಸ್, ನಿಮ್ಗೆ ಇಂಟರ್ನಲ್ಸಿ ಮಾರ್ಕ್ಸ್ ಕೊಡೋದಾಗಿರ್ಲಿ ಮತ್ತೆ ಕರೆಕ್ಷನ್ ಆಗ್ಲಿ ತುಂಬಾ ಸ್ಟ್ರಿಕ್ಟ್ ಇಲ್ಲ. ಯಾಕಂದ್ರೆ ದೇ ಆರ್ ಆಟೋನಮಸ್, ಅಂದ್ರೆ ಕಂಪ್ಯಾರಿಟಿವ್ಲಿ MS ರಾಮಯ್ಯದಲ್ಲೂ ಸ್ಟ್ರಿಕ್ಟ್ ಇಲ್ಲ. ಬಟ್ ಕಂಪ್ಯಾರಿಟಿವ್ಲಿ BMSc ಅಲ್ಲಿ ಸ್ವಲ್ಪ ಏನು ಇಂಟರ್ನಲ್ಸ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ, ಬರ್ದ್ರೆ ಮಾತ್ರ, ಸುಮ್ಮನೆ ಮಾರ್ಕ್ಸ್ ಕೊಡೋದಿಲ್ಲ. ಅಂಡ್ ಮತ್ತೆ ನೀವು CGPA ಮೇಂಟೈನ್ ಮಾಡ್ಬೋದು. BMSc ತುಂಬಾ ಸ್ಟ್ರಿಕ್ಟ್ ಇಲ್ಲ. ಮತ್ತೆ ಏನ್ ಹೇಳ್ತಾರೆ, ಒಳಗಡೆ ನಿಮ್ಗೆ ಇದಿರ್ಬೋದು, ಏನು ಫೆಸ್ಟ್ಗಳಿರ್ಬೋದು, ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ನಿಮ್ ಕಾಲೇಜ್ ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು, ನಿಮ್ ಸ್ಮೂತ್ ಆಗಿ ಹೋಗುತ್ತೆ. ನೀವೀಗ PES ಯೂನಿವರ್ಸಿಟಿ ಮತ್ತೆ MS ರಾಮಯ್ಯ BMSc ಕಂಪೇರ್ ಮಾಡಿದ್ರೆ, ಇವೆರಡನ್ನು PES ಗೆ ಕಂಪೇರ್ ಮಾಡಿದ್ರೆ PES ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ ನಿಮ್ಗೆ. ತುಂಬಾ ಏನು ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರ್ಲಿಕ್ಕೆ ಹೋಗಿ ತುಂಬಾ ಇದನ್ಸ್ಬೋದು, ಸ್ಟ್ರೈನ್ ಅನ್ಸ್ಬಹುದು ಅಷ್ಟೇ. ಬಟ್ ಇದಿಲ್ಲ, ಬಟ್ ನಿಮ್ ಸೆಟ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ಇವೆರಡು ಸ್ವಲ್ಪ ಕಡಿಮೆ ಇದಿರ್ಲಿಕ್ಕೆ ಹೋಗಿ, ಸ್ಟ್ರಿಕ್ಟ್ ಇರ್ಲಿಕ್ಕೆ ಹೋಗಿ, ಥರ್ಡ್ ಅಲ್ಲಿ ನೀವು MS ರಾಮಯ್ಯನೂ ಇರ್ಬೋದು ಅಥವಾ BMSc ಇಡ್ಬೋದು. ಎರಡು ಕೂಡ ಸ್ವಾಪ್ ಮಾಡಿದ್ರೆ ನೋ ಪ್ರಾಬ್ಲಮ್. ಇವೆರಡು ಕೂಡ ಟಾಪ್ 3 ಅಲ್ಲಿ ಬರುತ್ತೆ. ನಾನು ಬಟ್ 3, 4 ಇಟ್ಸ್ ಲೆಫ್ಟ್ ಟು ಯು ಗೈಸ್. ನೆಕ್ಸ್ಟ್ ಫೋರ್ತ್ ಒನ್, ನಾನು ಇಡ್ತಾ ಇರುವ ಕಾಲೇಜು ಮೈಸೂರಿದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜು, ಮೈಸೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಅಂಡ್ ಫೀಸು ಕೂಡ ತುಂಬಾ ಕಡಿಮೆ ಇಲ್ಲಿ. ನಿಮ್ಗೆ ಇಲ್ಲಿ ಏನ್ ಹೇಳ್ತಾರೆ, ಏಡೆಡ್ ಅಲ್ಲಿ ಸೀಟ್ ಆದ್ರೆ ನಿಮ್ಗೆ ಅರೌಂಡ್ 30,000 to 40,000 ಅಲ್ಲಿ ಫೀಸ್ ಆಗಿ ಬಿಡುತ್ತೆ. ಕಟ್ ಆಫ್ ತುಂಬಾ ಕಡಿಮೆಯಾಗಿ ನಿಂತಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ತುಂಬಾ ಓಲ್ಡ್ ಕಾಲೇಜು ಕೂಡ, ಒನ್ ಆಫ್ ದ ಬೆಸ್ಟ್ ಕಾಲೇಜು. ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಲಿಕ್ಕೆ ಅವರು ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನೀವು ಹಾರ್ಡ್ ವರ್ಕ್ ಮಾಡ್ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಕಾಲೇಜ್ ಅವ್ರದ್ದು ಏನು ಕೆಲಸ, ಕಂಪನಿನ ಕರ್ಸ್ಬೇಕು, ಅದನ್ನ ಕರ್ಸ್ತಾರೆ. ನೀವು ಅದ್ರಲ್ಲಿ ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ನಿಮ್ಗೆ ಸ್ಕಿಲ್ಸ್ ಇರ್ಬೇಕಷ್ಟೇ. ಕಂಪನಿಗಳು ಬಂದ ತಕ್ಷಣ, ಕಾಲೇಜಿಗೆ ಬಂದ ತಕ್ಷಣ ನಿಮ್ಮನ್ನ ನಾವು ಈ ಕಾಲೇಜ್ ಹೋಗಿದ್ದೇವೆ, ಇಲ್ಲಿ ಸ್ಟೂಡೆಂಟ್ಸ್ ಗಳನ್ನ ತಗೊಂಡು ಹೋಗ್ಲೇಬೇಕಂತ ಕಂಪಲ್ಸರಿ ಇಲ್ಲ. ನಾನು RVC ಅಲ್ಲಿ ಓದ್ತಾ ಇರುವಾಗ ಒಂದು ಕಂಪನಿ ಬಂದು ಯಾರನ್ನೂ ಕರ್ಕೊಂಡು ಹೋಗದೆ ಇರುವಂತಹ ಪ್ರಮೇಯವೂ ಬಂದಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ನೀವು ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಿ. ಇಯರ್ ಆಲ್ಸೋ ದೇರ್ ಇಸ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್. 57 lakhs ವರೆಗೂ ಪ್ಲೇಸ್ಮೆಂಟ್ ಆಗಿದೆ. ಓಕೆ, SJC ಮೈಸೂರು. ಓಕೆ, ಇನ್ನೊಂದು ನೆನಪಿಟ್ಕೊಳ್ಳಿ, ನೀವು SJC ಮೈಸೂರು ಅವರದ್ದು ಇನ್ನೊಂದು ಇದೆ. ಅವರದ್ದು ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ನೀವು SJC ಮೈಸೂರು, ನೀವು ಮೈಸೂರು ಇದನ್ನ ಏನು ಸಿಟಿನ ಪ್ರಿಫರ್ ಮಾಡ್ತಾ ಇದ್ದೀರಾ, SJC ಇಮಿಡಿಯೇಟ್ ನೀವು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನ ಇಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಕೇಳಿದ್ರೆ ಪ್ಲೇಸ್ಮೆಂಟ್ಗಳು ಕಂಬೈನ್ಡ್ ಆಗಿರುತ್ತೆ, ಸೆಂಟ್ರಲೈಸ್ಡ್ ಆಗಿರುತ್ತೆ. ದೇರ್ ಇಸ್ ನೋ ಡಿಫರೆನ್ಸ್ ಅಟ್ ಆಲ್. ಒಂದೇ ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, SJC ಅಲ್ಲಿ ಫೀಸ್ ಸ್ವಲ್ಪ ಕಡಿಮೆ ಇದೆ. JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಫೀಸ್ ಮೋರ್ ದನ್ 1 lakh ಆಗುತ್ತೆ. SJC ಅಲ್ಲಿ ನಿಮಗೆ ಏಡೆಡ್ ಆದ್ರೆ ನಾನು ಹೇಳಿದೆ ನೋಡಿ, 30,000 to 40,000 ಆರ್ ಅಪ್ ಟು 50,000 ಆಗುತ್ತೆ. ಸರಿನಾ? ಸೊ ನೀವು ಇಮಿಡಿಯೇಟ್ ಆಗಿ SJC ಅದು ಇಮಿಡಿಯೇಟ್ ಆಗಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಡ್ಬೋದು. ಓಕೆ, ಮೈಸೂರು ಕ್ಯಾಂಪಸ್. ಇಫ್ ಯು ಆರ್ ಪ್ರಿಫರಿಂಗ್ ಓಕೆ ಫಾರ್ ಮೈಸೂರು, ದೆನ್ ಯು ಕ್ಯಾನ್ ಕೀಪ್ SJC ಮೈಸೂರು, ದೆನ್ ಇಮಿಡಿಯೇಟ್ಲಿ ಯು ಕ್ಯಾನ್ ಕೀಪ್ JSS. ಇಲ್ಲ ಸರ್, ನಂಗೆ ಏನು ಫೀಸ್ ಸ್ವಲ್ಪ ಕನ್ಸರ್ನ್ಡ್, ನನಗೆ SJC ಆದ ನಂತರ UVC ಇಡ್ಬೋದು ನೀವು. ಯಾಕಂದ್ರೆ UVC ನಿಮ್ಗೆ ಇದೊಂದು ಒಂದೇ ಒಂದು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಇದ್ರದ್ದು ಕಾಲೇಜ್, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ KR ಸರ್ಕಲ್ ಅಲ್ಲಿ ಇದೆ.
ಒನ್ ಆಫ್ ದ ಬೆಸ್ಟ್ ಕಾಲೇಜು. ನಿಮ್ಗೆ ಇಲ್ಲಿ ಏನು ಅಂತ ಕೇಳಿದ್ರೆ ನಿಮ್ಗೆ ಇವರು ಯಾರು ಲೆಕ್ಚರರ್ಸ್ ನಿಮ್ಗೆ ಇದು ಮಾಡೋದಿಲ್ಲ, ಇದನ್ನ ಮಾಡಿ ಅಂತ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ಫೀಸ್ ತುಂಬಾ ಕಡಿಮೆ, 30,000 to 40,000 ಫೀಸ್ ಇರುತ್ತೆ ನಿಮ್ಗೆ, ಇಷ್ಟೇ, ಅಪ್ ಟು 50,000 ಫೀಸ್ ತುಂಬಾ ಕಡಿಮೆ. ಪ್ಲೇಸ್ಮೆಂಟ್ ವೆರಿ ಗುಡ್ ಪ್ಲೇಸ್ಮೆಂಟ್. ಮತ್ತೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಅವರವರದ್ದೇ ಆದ ಸರ್ಕಲ್ ಅನ್ನ ಮಾಡ್ಕೊಂಡು ಪ್ಲೇಸ್ಮೆಂಟ್ಗೋಸ್ಕರ ಅವರೇ ಇದು ಮಾಡ್ತಾರೆ. ಓಕೆ, ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳು ಸೆಲ್ಫ್ ಮೋಟಿವೇಟೆಡ್. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಸ್ವಲ್ಪ ಓಲ್ಡ್ ಕಾಲೇಜು, ಇದು ನಡೀತದೆ, ಫೆಸ್ಟ್ಗಳು ನಡೀತದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್. ನೀವು SJC ಆದ ಇಮಿಡಿಯೇಟ್ ಆಗಿ ಸರ್ ನಂಗೆ ಫೀಸು ಕಡಿಮೆ ಆಗುತ್ತೆ ಅಂತಿದ್ರೆ ನೀವು SJC ಆದ ಇಮಿಡಿಯೇಟ್ ಆಗಿ UVC ಬ್ಯಾಂಗ್ಳೂರ್ನ ಇಡ್ಬೋದು. ಇನ್ಸ್ಟೆಡ್ ಆಫ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಯು ಕ್ಯಾನ್ ಕೀಪ್ UVC ಬ್ಯಾಂಗ್ಳೂರ್. ಓಕೆ, ಸೊ ಇಲ್ಲ ಸರ್ ನನಗೆ ಮೈಸೂರು ಲೊಕೇಶನ್ ಓಕೆ ಅಂತಾದ್ರೆ ಆಫ್ಟರ್ SJC ಡೈರೆಕ್ಟ್ಲಿ ಯು ಕ್ಯಾನ್ ಕೀಪ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಬಟ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ನಿಮ್ಗೆ ಫೀಸ್ ಏನಾಗುತ್ತೆ ಅಂತ ಕೇಳಿದ್ರೆ KCET ಫೀಸ್ ಆಗುತ್ತೆ, ದಟ್ ಈಸ್ ಅರೌಂಡ್ 1,50,000. ಸರಿನಾ? ಸೊ ಇದನ್ನು ಗೊತ್ತಾಗ್ಲಿ. ಅದಾದ ನಂತರ JSS ನಾನು ಹೇಳಿದ್ದೇನೆ, ದಿಸ್ ಇಸ್ ಓಕೆ. ದೆನ್ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಸರ್ ಯಾಕೆ ನೀವು PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅನ್ನು ಇಡ್ತಾ ಇದ್ದೀರಾ ಇಮಿಡಿಯೇಟ್ ಆಗಿ? ಫಸ್ಟ್ ನೀವು RVC ಅಂದ್ರೆ, ಆಮೇಲೆ PES, 4th one MS ರಾಮಯ್ಯ, ಥರ್ಡ್ ಒನ್ MS ರಾಮಯ್ಯ, 4th one BMSC ಅಂತ ಹೇಳಿದ್ರಿ, 5th one SJC ಅಂತ ಹೇಳಿದ್ರಿ, 6th one UVC ಅಂತ ಹೇಳಿದ್ರಿ, 7th one JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಹೇಳಿದ್ರಿ, 8th one PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಓಕೆ ಸರ್, ಯಾಕೆ ನೀವು PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅನ್ನು ಇಡ್ತಾ ಇದ್ದೀರಾ? ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಾನು ಆಕ್ಚುಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನು ಮಿಸ್ ಮಾಡಿದ್ದೇನೆ. ನನ್ನ ಇದರಲ್ಲಿ ಇಲ್ಲ, ಯಾವ್ದ್ರಲ್ಲಿ ಪ್ರೆಸೆಂಟೇಷನ್ ಅಲ್ಲಿ ಇಲ್ಲ. ನೀವು ನಿಮ್ಗೊಂದು ನೋಡಿ, ಇಲ್ಲಿ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇಡ್ಬೋದು, ಅಥವಾ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಇಡ್ಬೋದು. ನಾನು ಅದನ್ನ ಮಿಸ್ ಮಾಡಿದ್ದೇನೆ. ಸರ್ ಯಾಕೆ, ನಾನು ಎರಡರಲ್ಲಿ ಯಾವ್ದು ಇಡ್ಬೋದು? PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಯಾಕೆ ಇಡಬೇಕು ಅಂತ ಕೇಳಿದ್ರೆ, ನಿಮಗೆ ಪ್ಲೇಸ್ಮೆಂಟ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಜೊತೆ ಇರುತ್ತೆ. ಎರಡೂ ಕೂಡ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್. ಓಕೆ, ಇಂಟರ್ವ್ಯೂ ಟೈಮಲ್ಲಿ ಅವ್ರು ಯಾರು ಕೇಳೋದಿಲ್ಲ ನೀವು ಯೂನಿವರ್ಸಿಟಿ ಆಫ್ ರಿಂಗ್ ರೋಡ್ ಕ್ಯಾಂಪಸ್ ಇಂದ ಬಂದಿದ್ದೀರಾ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇಂದ ಬಂದಿದ್ದೀರಾ, ನಿಮ್ಗೆ ಅದನ್ನ ಕೇಳೋದಿಲ್ಲ. ಅಂಡ್ ಈವನ್ ಸಿಲೆಬಸ್ ಕೂಡ ಎರಡೂ ಕ್ಯಾಂಪಸ್ಗೆ ಸೇಮ್, ಫ್ಯಾಕಲ್ಟಿ ಸೇಮ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಸಿಲೆಬಸ್ ಎರಡೂ ಇದಕ್ಕೂ ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಈವನ್ ಪ್ಲೇಸ್ಮೆಂಟ್ ಕೂಡ ಸೆಂಟ್ರಲೈಸ್ಡ್ ಆಗಿರುತ್ತೆ. ನಿಮ್ ಮೇಜರ್ಲಿ ಏನಂತ ಕೇಳಿದ್ರೆ, ನೀವು ಕಾಂಪೀಟ್ ಮಾಡ್ಬೇಕಾಗಿದ್ದು ಯಾರ ಜೊತೆ ಕೇಳಿದ್ರೆ ರಿಂಗ್ ರೋಡ್ ಕ್ಯಾಂಪಸ್ ಅವ್ರ ಜೊತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಬಿಲಿಟಿ ಇದೆಯಾ? ಇಲ್ಲ, ನನ್ನ ರಿಂಗ್ ರೋಡ್ ಕ್ಯಾಂಪಸ್ ಅವ್ರ ಜೊತೆ ನಾನು ಕಾಂಪೀಟ್ ಮಾಡುವಂತ ಎಬಿಲಿಟಿ ಇದೆ, ನಾನು ಯೂನಿವರ್ಸಿಟಿ ಆಫ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಗೆ ಹೋಗಿ 8+ CGPA ಮೇಂಟೈನ್ ಮಾಡಿ ನಾನು ಕ್ಯಾಂಪಸ್ ಆಗ್ತೇನೆ, ನನಗೆ ಅಪರ್ಚುನಿಟಿ ಬೇಕು. ಅಂಡ್ ಇದು ಹೇಗಿದ್ರು ಸಿಲೆಬಸ್ ಕೂಡ ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರ್ಲಿಕ್ಕೆ ಹೋಗಿ ನನಗೆ ಪ್ಲೇಸ್ಮೆಂಟ್ ಆಗಬೇಕು, ನನಗೆ ಅಪರ್ಚುನಿಟಿ ಸಿಗುತ್ತೆ ಅಂತಿದ್ರೆ ನೀವು ಇಮಿಡಿಯೇಟ್ ಆಗಿ UVC ಅದು ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇಡ್ಬೋದು. ಇಲ್ಲ ಸರ್ ನನಗೆ ತುಂಬಾ ಹೆವಿ ಅನ್ಸುತ್ತೆ ರಿಂಗ್ ರೋಡ್ ಕ್ಯಾಂಪಸ್ ಅವ್ರ ಜೊತೆ, ನನಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನೀವು ಇಮಿಡಿಯೇಟ್ ಆಗಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಡ್ಬೋದು. ನಾನು ಇದ್ರಲ್ಲಿ ಅದನ್ನ ಇಡ್ಲಿಲ್ಲ, ಬಟ್ ಯಾವ್ದು ನನ್ನ ಪ್ರೆಸೆಂಟೇಷನ್ ಅಲ್ಲಿ ಇಲ್ಲ. ಸೊ ನೀವು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಡ್ಬೋದು. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಒಳ್ಳೇದಿದೆ. ಅಲ್ಲಿ ಏನು ಅಂತ ಕೇಳಿದ್ರೆ ತುಂಬಾ ಬ್ರಾಂಚಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, ಇದು ತುಂಬಾ ಬ್ರಾಂಚಸ್ ಇದೆ. ಅದು ಸ್ವಲ್ಪ ಅಂದ್ರೆ ಎಲ್ಲಾ ಕಾಲೇಜಲ್ಲೂ ಈಗ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿದೆ. ಬಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆನಿ ಬ್ರಾಂಚಸ್ ಗಳಿದೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆವಿ ಇರ್ಬೋದು. ಬಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮ್ಗೆ ಓವರ್ ಆಲ್ ಆಗಿ ಕಾಲೇಜ್ ಲೈಫ್ ಒಳ್ಳೇದಿರುತ್ತೆ, ಕ್ಯಾಂಪಸ್ ಒಳ್ಳೇದಿದೆ, ಅಂಡ್ ಪಿಯರ್ ಗ್ರೂಪ್ ಒಳ್ಳೇದಿರುತ್ತೆ, ಫೆಸ್ಟ್ಗಳು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ, ತುಂಬಾ ಟೆಕ್ನಿಕಲ್ ಫೆಸ್ಟ್ಗಳು ಒಳ್ಳೇದಾಗುತ್ತೆ. ಸೊ ಹೋಗ್ಬೋದು. ಓಕೆ, ಅದಾದ ನಂತರ ನೀವು ಮೈಸೂರು ಕ್ಯಾಂಪಸ್ ಓಕೆ ಅಂತ ಆದ್ರೆ NIE ಮೈಸೂರು. ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ನಾರ್ತ್ ಕ್ಯಾಂಪಸ್ಗೆ ಹೋಗ್ಬೇಕು. ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಿಮ್ಗೆ ಸೌತ್ ಕ್ಯಾಂಪಸ್ ಅಲ್ಲಿ ಇದೆ. ಓಕೆ, ಸೊ ಒಳ್ಳೆ ಕಾಲೇಜು NIE ಮೈಸೂರು, ಒನ್ ಆಫ್ ದ ಬೆಸ್ಟ್ ಕಾಲೇಜು. ಪ್ರೀವಿಯಸ್ ಇಯರ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಮೋರ್ ದನ್ 80% ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ತುಂಬಾ ಪ್ಲೇಸ್ಮೆಂಟ್ ಒಳ್ಳೆ ಪ್ಲೇಸ್ಮೆಂಟ್ ಇದೆ. 50 lakhs ಪ್ಲಸ್ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ. ಅಂಡ್ ಇನ್ನು ಮೀಡಿಯನ್ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಅಂದ್ರೆ ಆವರೇಜ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ 10 to 12, ಮೀಡಿಯನ್ ಆಲ್ಮೋಸ್ಟ್ 9 to 10 ಇದೆ. NIE ಮೈಸೂರು ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಇಲ್ಲಿ ಒಂದು ಏನಂತ ಕೇಳಿದ್ರೆ ಪ್ಲೇಸ್, ಮೈಸೂರು ಒಳ್ಳೆ ಪ್ಲೇಸ್. ಬಟ್ ಈ NIE ಮೈಸೂರು ನಾರ್ತ್ ಕ್ಯಾಂಪಸ್ ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಇದೆ. ಈ ಔಟ್ಸ್ಕರ್ಟ್ ಅಲ್ಲಿ ಇರೋದು ಸ್ವಲ್ಪ ನಿಮ್ಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಸ್ವಲ್ಪ ಆಗುತ್ತೆ. ಓಕೆ, ಸೊ ಇದು ನಿಮ್ಗೆ ಬೇಡ ಅಂತ ಆದ್ರೆ, ಕನೆಕ್ಟಿವಿಟಿ ಪ್ರಾಬ್ಲಮ್ ಬೇಡ, ನಮ್ದು ಗರ್ಲ್ ಸ್ಟೂಡೆಂಟ್ಸ್ಗೆ ಇದೆಲ್ಲ ಮತ್ತೆ ಬಸ್ ಹತ್ಕೊಂಡು ಹೋಗು, ಕಾಲೇಜ್ ಬಸ್ಸಿಗೆ ಕಾಯೋದು, ಮತ್ತೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಿದ್ರೆ NIE ಮೈಸೂರನ್ನ ಸ್ಕಿಪ್ ಮಾಡ್ಬೋದು. ಬಟ್ ಓವರ್ ಆಲ್ ಆಗಿ ಕಾಲೇಜ್ ಇಸ್ ವೆರಿ ಗುಡ್, ಪ್ಲೇಸ್ಮೆಂಟ್ ಇಸ್ ವೆರಿ ಗುಡ್, ಅಂಡ್ ಸ್ಟೂಡೆಂಟ್ಸ್ಗಳು ಒಳ್ಳೇದಿದ್ದಾರೆ, ಪಿಯರ್ ಗ್ರೂಪ್ ಒಳ್ಳೆ ಸಿಗುತ್ತೆ ನಿಮ್ಗೆ. ನಾನು ನೀಡಿರೋ ಎಲ್ಲ ಕಾಲೇಜಲ್ಲೂ ಕೂಡ ಪಿಯರ್ ಗ್ರೂಪ್ ಒಳ್ಳೇದೇ ಸಿಗುತ್ತೆ. ಓಕೆ, ಅದಾದ ನಂತರ ನಾನು ನೆಕ್ಸ್ಟ್ ಇಡ್ತಾ ಇದ್ದೇನೆ, ನೀವು SIT ತುಮಕೂರು ಇಡ್ಬೋದು ಅಥವಾ BIT ಬ್ಯಾಂಗ್ಳೂರು ಇರ್ಬೋದು. ಓಕೆ, ಸೊ BIT ಬ್ಯಾಂಗ್ಳೂರು, ನೀವು ಬ್ಯಾಂಗ್ಳೂರ್ ಲೊಕೇಶನ್ ಅನ್ನ ಪ್ರಿಫರ್ ಮಾಡ್ತಾ ಇದ್ರೆ BIT ಬ್ಯಾಂಗ್ಳೂರ್ ಇರ್ಬೋದು. ಯಾವ್ದು ನೀವು NIE ಮೈಸೂರನ್ನ ಸ್ಕಿಪ್ ಮಾಡಿ ಮೈಸೂರು ಬೇಡ ಅಂತಿದ್ರೆ BIT ಬ್ಯಾಂಗ್ಳೂರ್ನ ಇಡ್ಬೋದು. BIT ಬ್ಯಾಂಗ್ಳೂರ್ ಏನು ಅಂತ ಕೇಳಿದ್ರೆ ಕಾಲೇಜು ನಿಮ್ಗೆ ಏನ್ ಹೇಳ್ತಾರೆ, ಇದು ಒಳ್ಳೇದಿಲ್ಲ, ನೋಡ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದಿಲ್ಲ, ಬಟ್ ಫೆಸ್ಟ್ ಗಳನ್ನ ಒಳ್ಳೇದ್ ಮಾಡ್ತಾರೆ. ಓಕೆ, ಒಂದು ಲೆವೆಲ್ಗೆ
ಅಂಡ್ ಇಂಟರ್ನಲ್ಸ್ ಇರ್ಬೋದು, ಮಾರ್ಕ್ಸ್ ಅನ್ನ ತುಂಬಾ ಅಂದ್ರೆ ಲಿಬರಲ್ ಆಗಿ ಕರೆಕ್ಷನ್ ಮಾಡ್ತಾರೆ. ಟೀಚರ್ಸ್ಗಳು ಸ್ವಲ್ಪ ಲಿಬರಲ್ ಆಗಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ಲೇಸ್ಮೆಂಟ್ ಕೂಡ ವೆರಿ ಗುಡ್, ಒಳ್ಳೆ ಪ್ಲೇಸ್ಮೆಂಟ್ ಆಗಿದೆ. ಅಮೆಝಾನ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ಇದ್ರದ್ದು ಎಲ್ಲದ್ರದ್ದು ಪ್ರತಿಯೊಂದು ಕಾಲೇಜಿದು ಡೀಟೇಲ್ಡ್ ವಿಡಿಯೋನ ನಾನು ಕೊಡ್ತೇನೆ. ಪ್ರತಿಯೊಂದು ಕಾಲೇಜಿದು ಪ್ಲೇಸ್ಮೆಂಟ್ ಇಂದ ಹಿಡಿದು ಎಲ್ಲದನ್ನು ಇನ್ ಡೆಪ್ತ್ ಆಗಿ ಕೊಡ್ತೇನೆ ನಾನು. ಓಕೆ, BIT ಏನಂತ ಕೇಳಿದ್ರೆ ಲೊಕೇಶನ್ ಬ್ಯಾಂಗ್ಳೂರಲ್ಲಿದೆ, ಬಟ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೇದಿಲ್ಲ, ಪ್ಲೇಸ್ಮೆಂಟ್ ಒಳ್ಳೇದಿದೆ. ಯಾಕಂದ್ರೆ ಅಲೂಮ್ನೈ ಕನೆಕ್ಷನ್ ಒಳ್ಳೇದಿರ್ಲಿಕ್ಕೆ ಹೋಗಿ ಪ್ಲೇಸ್ಮೆಂಟ್ ಒಳ್ಳೆ ಇದೆ. ನೀವು BIT ಇಡ್ಬೋದು ಅಥವಾ SIT ತುಮಕೂರು ಇಡ್ಬೋದು. ನಿಮ್ಗೆ ಸರ್ ನಂಗೆ ಬ್ಯಾಂಗ್ಳೂರ್ ಬೇಡ, ಬ್ಯಾಂಗ್ಳೂರ್ ಆಗದೆ ಇದ್ರು ಓಕೆ, SIT ನೀವು ಪ್ರಿಫರ್ ಮಾಡಬಹುದು. ಯಾಕೆ ಕೇಳಿದ್ರೆ SIT ಅಲ್ಲಿ ಈ ವರ್ಷ ಅಮೆಝಾನ್ ಅಲ್ಲಿ 48 lakhs ಅನ್ಕೊಳ್ತೇನೆ, ಅರೌಂಡ್ 48 lakhs ಗೆ ಪ್ಲೇಸ್ಮೆಂಟ್ ಆಗಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ SIT ತುಮಕೂರು. ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ನಿಮ್ಗೆ ಲೈಕ್ ಸ್ಕೂಲ್ ಟೈಪ್ ಫೀಲ್ ಆಗ್ಬಹುದು. ಸ್ಕೂಲ್ ಟೈಪ್ ಅಂದ್ರೆ ಎಂಟೈರ್ಲಿ ಸ್ಕೂಲ್ ಟೈಪ್ ಅಲ್ಲ, ಬಟ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಯಾಕಂದ್ರೆ ಸ್ವಾಮಿಗಳಿಂದ ಅದು ನಡೀತಾ ಇರ್ಲಿಕ್ಕೆ ಹೋಗಿ SIT ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ಇದ್ರಲ್ಲಿ ಆಗ್ತಾ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬಟ್ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಇಸ್ ವೆರಿ ಗುಡ್, ಎಕ್ಸ್ಟ್ರಾರ್ಡಿನರಿ. ಯಾಕೆ ಅಂತ ಕೇಳಿದ್ರೆ ಹೆಚ್ಚಿನ ಕಾಲೇಜಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ ಸ್ಕಿಲ್ಸ್ ಬಗ್ಗೆ ಕಾಲೇಜ್ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ಟೂಡೆಂಟ್ಸ್ ಗಳಾಗಿ ನೀವೇ ಔಟ್ಸೈಡ್ ಏನಾದ್ರು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು. ಬಟ್ SIT ತುಮಕೂರಲ್ಲಿ ಏನ್ ಮಾಡ್ತಾರೆ ಗೊತ್ತುಂಟಾ, ನೀವು ಸೆಕೆಂಡ್ ಇಯರ್ ಹೋದ ತಕ್ಷಣ ಅವ್ರು ನಿಮ್ಗೊಂದು ನೋಟಿಸ್ ಅನ್ನ ಕಳಿಸ್ತಾರೆ. ಏನಂತ, ನೀವು ಪ್ಲೇಸ್ಮೆಂಟ್ ಗೆ ಕೂತ್ಕೊಳ್ಬೇಕು ಅಂತಾದ್ರೆ ನೀವು ಹ್ಯಾಕಥಾನ್ ಅನ್ನ ಅಟ್ಲೀಸ್ಟ್ 1 ಇನ್ಸೈಡ್ ದ ಕಾಲೇಜ್ ಹ್ಯಾಕಥಾನ್ ಮಾಡಬೇಕು, ಅಟ್ಲೀಸ್ಟ್ 2 ಔಟ್ಸೈಡ್ ಹ್ಯಾಕಥಾನ್ ನೀವು ಏನು ಅಟೆಂಡ್ ಮಾಡಿರ್ಲೇಬೇಕು. ಪ್ಲೇಸೇ ಮಾಡಿರ್ಬೇಕಂತೆಲ್ಲ, ಪ್ಲೇಸ್ ಮಾಡಿದ್ರೆ ವೆಲ್ ಅಂಡ್ ಗುಡ್, ಅಟೆಂಡ್ ಮಾಡಿರ್ಬೇಕು. ಪ್ಲಸ್ ಲೀಡ್ ಕೋಡ್ ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ಬೇಕು. ಅಲ್ಲಿ ನೀವು ಡೆವಲಪ್ಮೆಂಟ್ ಅನ್ನ ತೋರಿಸ್ಬೇಕು ಅವರಿಗೆ. ಎರಡನೇದು. ಮೂರನೇದು ಏನು ಅಂತ ಕೇಳಿದ್ರೆ ನಿಮ್ದು CGPA 6.5 ಪ್ಲಸ್ CGPA ಅವ್ರು ಕೇಳ್ತಾರೆ, ಇದನ್ನ ಕೇಳಿದ್ದಾರೆ. ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಅಂಡ್ ನಿಮ್ದು ಉಳಿದಿರೋದು ಯಾವುದು, DSA ಇರ್ಬೋದು, DBMS ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬೋದು, ಈ ಸಬ್ಜೆಕ್ಟ್ ಅಲ್ಲೆಲ್ಲ ನೀವು ಸ್ಟ್ರಾಂಗ್ ಇರಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲದನ್ನು ಫಸ್ಟಿಗೆ ಕೊಡ್ತಾರೆ ಸ್ಟೂಡೆಂಟ್ಸ್ ಗಳಿಗೆ. ಆವಾಗ ಸ್ಟೂಡೆಂಟ್ಸ್ಗಳು ನಾನು ಪ್ಲೇಸ್ಮೆಂಟ್ ಕೂತ್ಕೊಳ್ಬೇಕು ಅಂತಾದ್ರೆ ನಾನು ಇದನ್ನೆಲ್ಲ ಡೆವಲಪ್ ಮಾಡಬೇಕು ಅಂತೇಳಿ ಡೆವಲಪ್ ಮಾಡ್ಕೊಳ್ತಾರೆ. ಇವರು ಸ್ಟೂಡೆಂಟ್ಸ್ಗಳ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದ್ ಕಡೆ ಗಮನ ಕೊಡ್ತಾರೆ. ದಟ್ ಈಸ್ ವೈ SIT ತುಮಕೂರು. ಆಯ್ತಾ, ಅದಾದ್ಮೇಲೆ BIT ಬ್ಯಾಂಗ್ಳೂರ್ ಆಯ್ತು. ಅದಾದ್ಮೇಲೆ ನಾನು RVITM ಅನ್ನ ಇಡ್ತಾ ಇದ್ದೇನೆ. ಸರಿ, ಯಾಕೆ ನೀವು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಇಡ್ತಾ ಇದ್ದೀರಾ? ಒಂದೇ ರೀಸನ್ ಏನು ಅಂತ ಕೇಳಿದ್ರೆ RVITM ಅವರಿಗೆ RVCE ಜೊತೆ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್. ಅಟ್ ದ ಎಂಡ್ ಆಫ್ ದ ಡೇ ನೀವು ಇಂಜಿನಿಯರಿಂಗ್ ಸೇರ್ಕೊಳ್ಳೋದು ಯಾಕೆ ಅಂತ ಕೇಳಿದ್ರೆ ಒಂದು ಒಳ್ಳೆ ಜಾಬ್ ಆಗಬೇಕು ಅಂತ. ಸೊ RVITM ಅಲ್ಲಿ ನೀವು RVCE ಸ್ಟೂಡೆಂಟ್ಸ್ ಗಳ ಜೊತೆ ನಿಮಗೆ ಕಾಂಪೀಟ್ ಮಾಡುವಂತ ಕೆಪಬಿಲಿಟಿ ಇದೆ ಅಂತ ಆದ್ರೆ ನೀವು RVITM ಇಡಬಹುದು. ಕಾಲೇಜು ತುಂಬಾ ಚಿಕ್ಕದು, ಜಾಸ್ತಿ ದೊಡ್ಡ ಏರಿಯಾದಲ್ಲಿ ಇಲ್ಲ, ತುಂಬಾ ಚಿಕ್ಕದು. ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಷ್ಟೇ. ಎದುರುಗಡೆ ನಿಮಗೆ ಪ್ಲೇ ಗ್ರೌಂಡ್ ಅದು ಇದು ಅಂತ ಏನೂ ಇಲ್ಲ. ಸೊ ಕಾಲೇಜ್ ಚಿಕ್ಕದು, ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೇದಿಲ್ಲ. ಬಟ್ ಎದುರುಗಡೆ ಎಲ್ಲ ಒಂದು ಸಿಟಿ ಮಿಡಲ್ ಅಲ್ಲಿ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೇದಿದೆ. ಓಕೆ, JP ನಗರದಲ್ಲಿದೆ. ಸೊ JP ನಗರದಲ್ಲಿ ಇರೋದಿದು. ಸೊ ಇದು ಒಳ್ಳೇದು RVITM. ಯಾಕಂತ ಕೇಳಿದ್ರೆ ನಿಮ್ಗೆ ಏನ್ ಹೇಳ್ತಾರೆ, ಇವ್ರ ಜೊತೆ ಯಾರು PR ಗ್ರೂಪ್ ಒಳ್ಳೆ ಸಿಗ್ತಾರೆ. RVCE ಜೊತೆ ನಿಮ್ಗೆ ಕಾಂಪೀಟ್ ಮಾಡುವಂತ ಎಬಿಲಿಟಿ ಇದ್ರೆ, ಕೆಪಬಿಲಿಟಿ ಇದೆ ಅಂತಾದ್ರೆ ದಯವಿಟ್ಟು ನೀವು RVITM ಅನ್ನ ಇಡ್ಬೋದು. ಓಕೆ, ಇಲ್ಲ ನಮ್ಗೆ ಹೆವಿ ಆಗುತ್ತೆ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಈ ವರ್ಷ 30+ lakhs ಪ್ಯಾಕೇಜ್ ಆಗಿದೆ, ಒಳ್ಳೆ ಪ್ಯಾಕೇಜ್ ಆಗ್ತಾ ಇದೆ. 20, 22, 18, 17, 16. ಇಲ್ಲ ನಮ್ಗೆ RVCE ಜೊತೆ ಕಾಂಪೀಟ್ ಮಾಡುವಂತ ಎಬಿಲಿಟಿ ಇದೆ ಅಂತಾದ್ರೆ ಯು ಕ್ಯಾನ್ ಕೀಪ್ RVITM. ಓಕೆ, ಅದಾದ ನಂತರ ಲಾಸ್ಟಿಗೆ ನಾನು ಹೇಳ್ತಾ ಇರೋದು KLE, ದಟ್ ಈಸ್ BVB ಹುಬ್ಳಿ, ಬೂಮ್ರೆಡ್ಡಿ. ಓಕೆ, ಸೊ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದು ನಿಮ್ದು ಹುಬ್ಳಿಯಲ್ಲಿದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಗುಡ್ ಕಾಲೇಜ್. ಪ್ಲೇಸ್ಮೆಂಟ್ ಒಳ್ಳೇದಿದೆ. ಯಾಕಂದ್ರೆ ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಕೂಡ ಇದ್ರದ್ದು ಇದಾಗಿದ್ದಾರೆ. ಸೊ ಅವರಿಂದ ಇದು ನೆಡ್ಸ್ಕೊಂಡು ಹೋಗ್ತಾ ಇರ್ಲಿಕ್ಕೆ ಹೋಗಿ ಪ್ಲೇಸ್ಮೆಂಟ್ ಕೂಡ ಒಳ್ಳೇದಿದೆ. BVB ಹುಬ್ಳಿ. ಇಫ್ ಯು ಆರ್ ಫ್ರಮ್ ನಾರ್ತ್ ಕರ್ನಾಟಕ, ಇನ್ಸ್ಟೆಡ್ ಆಫ್ ಕಮಿಂಗ್ ಟು ಬ್ಯಾಂಗ್ಳೂರಿಗೆ ಟಾಪ್ 5 ಕಾಲೇಜ್ ಬಂದ್ ಸಿಕ್ಕರೆ ಬರ್ಬೋದು. ಅದರ್ ದ್ಯಾನ್ ದಟ್ ನಿಮ್ಗೆ ಇವಾಗ BIT, RVITM ಇದಕ್ಕೋಸ್ಕರ ನೀವು ಬ್ಯಾಂಗ್ಳೂರಿಗೆ ಬರೋದಕ್ಕಿಂತ KLE ಹುಬ್ಳಿ ಇಸ್ ಅ ಬೆಸ್ಟ್ ಕಾಲೇಜ್. ಸರಿನಾ? ಇದಿಷ್ಟು ನನ್ನ ಚಾಯ್ಸ್ ಆಫ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್. ನಾನು ಆಲ್ರೆಡಿ ಹೇಳಿದ್ದೇನೆ, ಕೆಲವೊಂದು ಕಾಲೇಜಿನ ನೀವು ಸ್ವಾಪ್ ಮಾಡಬಹುದು ಬೇಸ್ಡ್ ಆನ್ ಯುವರ್ ಲೊಕೇಶನ್. ಅಥವಾ ನಾನು ಹೇಳಿದ್ದೇನೆ RVCE ಮತ್ತೆ RVITM, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಸೊ ಇದೆಲ್ಲದನ್ನು ಹೇಳಿದ್ದೇನೆ. ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಚೂಸ್. ಸರಿನಾ? ಸೊ ಇದಿಷ್ಟು ನನ್ನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ನ ಲಿಸ್ಟ್. ಇದೇ ರೀತಿ ಮುಂದೆನೂ ಕೂಡ ಪ್ರತಿಯೊಂದು ಕಾಲೇಜಿದು ಡೀಟೇಲ್ಡ್ ವಿಡಿಯೋನ ಹಾಕ್ತೇನೆ. ನಿಮ್ಗೆ ಇದು ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೆಲ್ಲ ಇನ್ಸೈಡರ್ ಇನ್ಫಾರ್ಮೇಶನ್. ನಾನು ಯಾವುದು ವೆಬ್ಸೈಟ್ ಇಂದ ತೆಗೆದು ನಿಮ್ ಮುಂದೆ ಸುಮ್ಮನೆ ಹೇಳೋದಿಲ್ಲ ನಾನು, ಅಥವಾ ಸುಮ್ಮನೆ ಯಾರೋ ಹೇಳಿದ್ದನ್ನ ನಿಮ್ ಮುಂದೆ ಹೇಳ್ತಾ ಇಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಮತ್ತೆ ಕಟ್ ಆಫ್ ರ್ಯಾಂಕ್ ನೋಡ್ಕೊಂಡು ನಾನು ಈ ಕಟ್ ಆಫ್ ಅನ್ನ ಕಾಲೇಜ್ ಲಿಸ್ಟ್ ಅನ್ನ ಕೊಡೋದಿಲ್ಲ. ದಟ್ ಈಸ್ ಬಿಗ್ಗೆಸ್ಟ್ ಬ್ಲಂಡರ್. ಕಟ್ ಆಫ್ ರ್ಯಾಂಕ್ ಅನ್ನು ನೋಡ್ಕೊಂಡು ನಾನು ನಿಮ್ ಕಾಲೇಜಿನ ಕೊಡೋದೇ ಇಲ್ಲ. ಕಾಲೇಜ್ ಏನಿದೆ ಅನ್ನೋದನ್ನ ಕಂಪ್ಲೀಟ್ಲಿ 100% ಇನ್ಸೈಡರ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇನೆ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದೆ, ಶೇರ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬೈ. ಟೇಕ್ ಕೇರ್ ಸ್ಟೂಡೆಂಟ್ಸ್.